ಬರೆದ ಸುವಾರ್ತೆ 8ನೇ ಅಧ್ಯಾಯ 22-24. ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡದರಿಂದ ಅವರು ಅಪಾಯಕ್ಕೆ ಗುರಿಯಾದರು. ಹೀಗಿರಲಾಗಿ ಅವರು ಆತನ ಹತ್ತಿರ ಬಂದು, ಗುರುವೇ ಗುರುವೇ, ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಿದನು. ಗದರಿಸಲು ಅವು ನಿಂತವು, ಶಾಂತವಾಯಿತು. ಓಕೆ, ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಆತನು ಅಂದರೆ ಯೇಸು ಸ್ವಾಮಿ, ಅವರು ಅಂತೇಳಂದರೆ ಶಿಷ್ಯರು. ಶಿಷ್ಯರು ದೋಣಿಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಅವರ ಆ ಸಮಯದಲ್ಲಿ ಪ್ರಯಾಣ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಸೈತಾನನು ಅವರ ಸಂತೋಷವನ್ನು ಕೆಡಿಸ್ಬೇಕಂತ, ಅವರ ಸಮಾಧಾನ ಕೆಡಿಸ್ಬೇಕಂತ, ಅವರ ನೆಮ್ಮದಿ ಕೆಡಿಸ್ಬೇಕಂತ, ಅವ್ರನ್ನ ಗಲಿಬಿಲಿಗೆ ಗುರಿಪಡಿಸ್ಬೇಕಂತ, ಅವ್ರನ್ನ ಅಪಾಯಕ್ಕೆ ಗುರಿ ಮಾಡಬೇಕಂತ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಕಂತ, ಅವ್ರನ್ನ ಡೆಸ್ಟ್ರಾಯ್ ಮಾಡಬೇಕಂತ ಸೈತಾನನು ಏನು ಮಾಡ್ತದಾನೆ? ಇದ್ದಕ್ಕಿದ್ದ ಹಾಗೆ ಈಗ ಬಿರುಗಾಳಿ ಎಬ್ಬಿಸಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಆ ನೀರು ಬಿರುಗಾಳಿಯಿಂದ ಅವರು ಹೋಗುವಂಥ ದೋಣಿಯಲ್ಲಿ ನೀರು ಬಂದು ತುಂಬಿಕೊಂಡು ದೋಣಿಯನ್ನು ಮುಳುಗುವಂಥ ಪರಿಸ್ಥಿತಿಗೆ ತಂದಿದ್ದಾನೆ. ಆದರೆ ಅಂಥ ಒಂದು ಸಮಯದಲ್ಲಿ ಶಿಷ್ಯರು ಡಿಸ್ಟರ್ಬ್ ಆಗಿದ್ದಾರೆ, ಗಲಿಬಿಲಿ ಆಗಿದ್ದಾರೆ, ಕಳವಳ ಆಗಿದ್ದಾರೆ, ಆತಂಕ ಆಗಿದ್ದಾರೆ. ಆತಂಕ ಅವರು ಒಳಗಾಗಿ ಡಿಸ್ಟರ್ಬ್ ಆಗಿ ಅವ್ರು ಅಂದ್ಕೊಂಡಿದ್ದಾರೆ ನಮ್ಮ ಲೈಫ್ ಡೆಸ್ಟ್ರಾಯ್ ಆದಂಗೆ ಆಯಿತು, ನಮ್ಮ ಕತೆ ಮುಗೀತು, ನಮ್ಮ ಜೀವನ ಮುಗೀತು. ನಾವು ನೋಡಿದರೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ, ನಮ್ಮ ಕುಟುಂಬ ಮನೆಯಲ್ಲಿದೆ, ಅಯ್ಯೋ ನಮ್ಮ ಕುಟುಂಬಕ್ಕೂ ನಮಗೂ ಇವತ್ತೇ ಕೊನೆ, ಏನು ನಾವು ಮತ್ತೆ ನಮ್ಮ ಕುಟುಂಬನ ನಾವು ನೋಡ್ತೇವೋ ಇಲ್ವೋ ಅಂತೇಳಿ ಅಂದ್ಕೊಂಡಿದ್ದಾರೆ. ನಮ್ಮ ಲೈಫು ಡೆಸ್ಟ್ರಾಯ್ ಆದಂಗೆ, ನಮ್ಮ ಕತೆ ಮುಗೀತು, ನಮ್ಮ ಪ್ರಾಣ ಹೋಗುತ್ತೆ, ನಾವಿನ್ನು ಸತ್ತು ಹೋಗ್ತೀವಿ ಅಂದ್ಕೊಂಡು ಬಂದು ಯೇಸುವಿನ ಬಳಿಗೆ ಬಂದು, ಗುರುವೇ ಗುರುವೇ, ದೇವರೇ, ನಾವು ಸಾಯ್ತಾ ಇದ್ದೇವೆ, ನಾವು ಸತ್ತೋಗ್ತೀವಿ, ನಮ್ಮನ್ನು ಕಾಪಾಡು ಅಂತ ದೇವರಿಗೆ ಪ್ರಾರ್ಥಿಸುವಾಗ, ದೇವರಿಗೆ ಕೂಗುವಾಗ, ದೇವರಿಗೆ ಮೊರೆ ಇಡುವಾಗ ಯೇಸು ಸ್ವಾಮಿ ಎದ್ದಿದ್ದಾರೆ. ಯೇಸು ಸ್ವಾಮಿ ಎದ್ದಿದ್ದಾರೆ. ಆ ದೋಣಿಯಲ್ಲಿರುವಂಥ ಯೇಸು ಸ್ವಾಮಿ ಎದ್ದಿದ್ದಾರೆ. ಆತನು ಎದ್ದು ಈಗ ಬೀಸುವ ಬಿರುಗಾಳಿಯನ್ನು, ಉಬ್ಬುವ ನೀರನ್ನು ಗದರಿಸಿ ಶಾಂತಪಡಿಸಿ ಶಿಷ್ಯರನ್ನು ಆ ಡಿಸ್ಟರ್ಬೆನ್ಸ್ನಿಂದ ಹೊರಗಡೆ ತಂದು ಅವರು ಡೆಸ್ಟ್ರಾಯ್ ಆಗದಂತೆ ಯೇಸು ಸ್ವಾಮಿ ರಕ್ಷಿಸಿ ಕಾಪಾಡಿದ್ದಾರೆ. ದೇವರು ರಕ್ಷಿಸಿ ಕಾಪಾಡಿದ್ದಾರೆ. ದೇವರು ಶಿಷ್ಯರನ್ನು ಡೆಸ್ಟ್ರಾಯ್ ಆಗದಂತೆ ದೇವರು ರಕ್ಷಿಸಿ ಕಾಪಾಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸನ್ನಿವೇಶದಿಂದ ನಾವು ತಿಳಿದುಕೊಳ್ಳಬೇಕಾದಂಥ ಆತ್ಮೀಯ ವಿಷಯ ಏನು ಅಂದರೆ, ಸೈತಾನನು ಶಿಷ್ಯರ ಜೀವಿತವನ್ನು, ಅವರ ಪ್ರಯಾಣವನ್ನು, ಅವರನ್ನು ಅವನು ಏನು ಮಾಡ್ಬೇಕು ಅಂದ್ಕೊಂಡ? ಅವ್ರನ್ನ ಡಿಸ್ಟರ್ಬ್ ಮಾಡಿ ಡೆಸ್ಟ್ರಾಯ್ ಮಾಡಬೇಕು ಅಂತ ಅಂದ್ಕೊಂಡ. ಆದರೆ ಇದರಿಂದ ನಾವೇನು ತಿಳ್ಕೊಬೋದಂದರೆ, ಈಗ ಸೈತಾನನು ದೇವರನ್ನು ನಂಬಿದಂಥ ಮಕ್ಕಳ ಜೀವಿತಗಳನ್ನು ಡಿಸ್ಟರ್ಬ್ ಮಾಡ್ಬೋದು, ಆದರೆ ಡೆಸ್ಟ್ರಾಯ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಜೋರಾಗಿ ದೇವರ ಮಕ್ಕಳ ಜೀವಿತಗಳನ್ನು ಡಿಸ್ಟರ್ಬ್ ಮಾಡ್ಬೋದು, ಡೆಸ್ಟ್ರಾಯ್ ಮಾಡಲಿಕ್ಕೆ ಆಗಲ್ಲ, ನಾಶ ಮಾಡಲಿಕ್ಕೆ ಆಗಲ್ಲ. ಗಲಿಬಿಲಿ ಮಾಡ್ಬೋದು, ಆದರೆ ನಾಶ ಮಾಡಲಿಕ್ಕಾಗಲ್ಲ, ನಾಶ ಮಾಡಲಿಕ್ಕಾಗಲ್ಲ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಇವತ್ತಿನ ಪ್ರಸಂಗ ಅಂಶ ಹೇಳ್ರಿ, ಸೈತಾನನು ನಿನ್ನ ಜೀವಿತವನ್ನು ಡಿಸ್ಟರ್ಬ್ ಮಾಡ್ಬೋದು, ಆದರೆ ಡೆಸ್ಟ್ರಾಯ್ ಮಾಡಲಿಕ್ಕೆ ಆಗಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಜೀಸಸ್ ಲವ್ಸ್ ಯು ಚರ್ಚಲ್ಲಿ ಕೂತ್ಕೊಂಡು ಈ ಸಮಯದಲ್ಲಿ ವಾಕ್ಯವನ್ನು ಆಲಿಸುವಂಥ ಪ್ರಿಯ ದೇವರ ಮಕ್ಕಳೇ, ಅಥವಾ ಈ ಒಂದು ಝೂಮ್ ಆನ್ಲೈನಲ್ಲಿ ಜಾಯ್ನ್ ಆಗಿ ವಾಕ್ಯವನ್ನು ಆಲಿಸುವಂಥ ಪ್ರಿಯ ದೇವರ ಮಕ್ಕಳೇ,
ಅಥವಾ ಯೂಟ್ಯೂಬ್ ಆನ್ಲೈನಲ್ಲಿ ಈ ಸಮಯದಲ್ಲಿ ವಾಕ್ಯವನ್ನು ಆಲಿಸುವಂಥ ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ ಅಂದರೆ, ನಿಮ್ಮ ಜೀವಿತದಲ್ಲೂ ಸಹ ಅನೇಕ ಒಂದು ಡಿಸ್ಟರ್ಬೆನ್ಸ್ ಇರಬಹುದು. ನಿಮ್ಮ ಮನಸ್ಸಲ್ಲಿ ಸಹ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ದುಡಿಮೆಯಲ್ಲೂ ಸಹ ಅನೇಕ ಒಂದು ಡಿಸ್ಟರ್ಬೆನ್ಸ್ ಇರಬಹುದು. ಅನೇಕ ಒಂದು ಗಲಿಬಿಲಿ ತೊಂದರೆಗಳು ಅಡ್ಡಿಗಳು ಇರಬಹುದು. ಯಾಕೆ ಅಂದರೆ 1 ಪೇತ್ರ 5:8 ಈ ರೀತಿಯಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರಿಕೆಯಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಅದರ ಅರ್ಥ, ಸೈತಾನನು ಆ ದಿನ ಬರೀ ಶಿಷ್ಯರ ಮೇಲೆ ಅಷ್ಟೇ ಪ್ರಯತ್ನ ಮಾಡಲಿಲ್ಲ, ಅವ್ರನ್ನ ಡಿಸ್ಟರ್ಬ್ ಮಾಡಿ ಡಿಸ್ಟ್ರಾಯ್ ಮಾಡಬೇಕಂತ ಆ ಒಂದು ಪ್ರಯತ್ನವನ್ನು ಬರೀ ಶಿಷ್ಯರ ಮೇಲೆ ಅಷ್ಟೇ ಅವನು ಪ್ರಯತ್ನ ಮಾಡಲಿಲ್ಲ. ಈ ಸಮಯದಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳುವಂಥ ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲೂ ಸಹ ಪ್ರತಿದಿನ ಪ್ರತಿ ಯಾವುದೋ ಒಂದು ವಿಷಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಕ ನಿಮಗೂ ಸಹ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನೇಕ ವಿಧವಾಗಿ ಡಿಸ್ಟರ್ಬೆನ್ಸ್ ಮಾಡಿ ನಿಮ್ಮನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ. ನಿಮ್ಮನ್ನು ಗಲಿಬಿಲಿ ಮಾಡಿ ತೊಂದರೆಗೆ ಒಳಪಡಿಸಿ ನಿಮ್ಮನ್ನು ನಾಶ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ. ಒಂದು ವೇಳೆ ನೀವು ಅನ್ಬೋದು, ಹೌದು ಪಾಸ್ಟ್ರಮ್ಮ, ನೀವು ಹೇಳ್ತಾ ಇರೋದು ಸತ್ಯ, ಹೌದು ಸಿಸ್ಟರ್, ನೀವು ಹೇಳೋದು ಸತ್ಯ, ನನ್ನ ಜೀವನ ಕೂಡ ಅನೇಕ ವಿಧವಾಗಿ ಡಿಸ್ಟರ್ಬೆನ್ಸಲ್ಲಿ ಸಾಗ್ತಾ ಇದೆ, ಗಲಿಬಿಲಿಯಲ್ಲಿ ಸಾಗ್ತಾ ಇದೆ, ತೊಂದರೆಯಲ್ಲಿ ಮುಂದೆ ಸಾಗ್ತಾ ಇದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ಡಿಸ್ಟರ್ಬೆನ್ಸ್ ಆಗಿ ಅದರಿಂದ ನೀನು ನೆಮ್ಮದಿಯಾಗಿ ಇರಲಿಕ್ಕಾಗ್ತಾ ಇಲ್ವಾ? ನಿನ್ನ ಆರೋಗ್ಯದ ವಿಷಯದಲ್ಲಿ ಡಿಸ್ಟರ್ಬೆನ್ಸ್ ಆಗಿ ನೀನು ಸಂತೋಷವಾಗಿ ಇರಲಿಕ್ಕೆ ಆಗ್ತಾ ಇಲ್ವಾ? ನಿನ್ನ ಎಜುಕೇಷನ್ ವಿಷಯದಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ ಡಿಸ್ಟರ್ಬೆನ್ಸ್ ಆಗಿ ಅದರಿಂದ ನೀನು ಎಜುಕೇಷನ್ ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಎಜುಕೇಷನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ನೀನು ನಿನ್ನ ಒಂದು ಜಾಬ್ ವಿಷಯದಲ್ಲಿ ಡಿಸ್ಟರ್ಬೆನ್ಸ್ ಆಗಿ ಅದರಿಂದ ನೀನು ಸಹ ತುಂಬ ಡಿಸ್ಟರ್ಬೆನ್ಸ್ ಆಗಿ, ತುಂಬ ಕಿರಿಕಿರಿ, ತುಂಬ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ವಾ? ನಿನ್ನ ಬಿಸ್ನೆಸ್ಸಲ್ಲಿ, ನೀನು ಮಾಡುವಂಥ ವ್ಯಾಪಾರದಲ್ಲಿ, ದುಡಿಮೆಯಲ್ಲಿ ಡಿಸ್ಟರ್ಬೆನ್ಸ್ ಆಗಿ, ಹೊಲದ ಬೆಳೆಯಲ್ಲಿ ಬೆಳೆ ಚೆನ್ನಾಗಿ ಬಂದರೆ, ಬೆಳೆ ಚೆನ್ನಾಗಿ ಬಂದಾಗ ಒಳ್ಳೆ ರೇಟ್ ಸಿಗ್ತಾ ಇಲ್ಲ, ಒಳ್ಳೆ ರೇಟ್ ಸಿಗುವಂಥ ಸಮಯದಲ್ಲಿ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ, ಅದರಿಂದ ಗಲಿಬಿಲಿ ಆಗಿ ತೊಂದರೆಗೆ ಉಂಟಾಗಿ ಡಿಸ್ಟರ್ಬೆನ್ಸ್ ಆಗಿ ನೀನು ಜೀವಿಸ್ತಾ ಇದೆಯಾ? ನಿನ್ನ ಒಂದು ಆರೋಗ್ಯದ ವಿಷಯದಲ್ಲಿ ಡಿಸ್ಟರ್ಬೆನ್ಸ್ ಆಗಿ ಸಮಾಧಾನವಾಗಿ ಇರಲಿಕ್ಕೆ ಆಗ್ತಾ ಇಲ್ವಾ? ಇನ್ನು ದೇವರ ಸೇವೆ ಮಾಡುವಂಥ, ನಿನ್ನ ಸೇವೆ ವಿಷಯದಲ್ಲಿ ದೇವರ ಸೇವೆ ಮಾಡುವಂಥ ಸೇವಕರೇ, ನಿಮ್ಮ ಸೇವೆ ವಿಷಯದಲ್ಲಿ ಡಿಸ್ಟರ್ಬೆನ್ಸ್ ಆಗಿ, ಈಗೋ ಸೇವೆ ವಿಷಯದಲ್ಲಿ, ವಿಶ್ವಾಸಿಗಳ ವಿಷಯದಲ್ಲಿ, ಆಲಯ ಕಟ್ಟುವಂಥ ವಿಷಯದಲ್ಲಿ ಯಾವುದೋ ಒಂದು ರೀತಿ ಡಿಸ್ಟರ್ಬೆನ್ಸ್ ಆಗಿ ಸಕ್ಸಸ್ಫುಲ್ ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ವಾ ಅಂತ ನೀನು ಆಲೋಚನೆ ಮಾಡ್ತಾ ಇರ್ಬೋದು. ಅಲ್ಲೆಲ್ಲೂ ಕೆಲಸ ಮಾಡುವಂಥ ಸ್ಥಳದಲ್ಲಿ ಡಿಸ್ಟರ್ಬೆನ್ಸು, ದುಡಿಮೆಯಲ್ಲಿ ಡಿಸ್ಟರ್ಬೆನ್ಸು, ವ್ಯಾಪಾರದಲ್ಲಿ ಡಿಸ್ಟರ್ಬೆನ್ಸು, ಕೋರ್ಟ್ ವಿಷಯದಲ್ಲಿ ಡಿಸ್ಟರ್ಬೆನ್ಸು, ಮನೆ ಕಟ್ಟುವಂಥ ವಿಷಯದಲ್ಲಿ ಡಿಸ್ಟರ್ಬೆನ್ಸು, ಮಕ್ಕಳಿಗೆ ಮದುವೆ ಮಾಡುವಂಥ ವಿಷಯದಲ್ಲಿ ಡಿಸ್ಟರ್ಬೆನ್ಸು, ತೊಂದರೆಗಳು, ಅಡ್ಡಿಗಳು, ಆತಂಕಗಳು, ಗಲಿಬಿಲಿಗಳು, ಇನ್ನು ಜಾಬ್ ವಿಷಯದಲ್ಲಿ, ಪ್ರಮೋಷನ್ ವಿಷಯದಲ್ಲಿ, ಟ್ರಾನ್ಸ್ಫರ್ ವಿಷಯದಲ್ಲಿ ಡಿಸ್ಟರ್ಬೆನ್ಸ್ಗಳು, ಅನೇಕ ಅಡ್ಡಿಗಳು. ಇದನ್ನೆಲ್ಲ ನೋಡುವಾಗ ಅನಿಸುತ್ತೆ ಕೆಲವೊಮ್ಮೆ, ಈ ಎಷ್ಟೊಂದು ಡಿಸ್ಟರ್ಬೆನ್ಸ್ ಇದೆಯಲ್ಲಪ್ಪ, ಗಂಡನಿಂದ ಡಿಸ್ಟರ್ಬೆನ್ಸು, ಹೆಂಡತಿಯಿಂದ ಡಿಸ್ಟರ್ಬೆನ್ಸು, ಮಕ್ಕಳಿಂದನೇ ಡಿಸ್ಟರ್ಬೆನ್ಸು, ತಂದೆ ತಾಯಿಗಳಿಂದ ಡಿಸ್ಟರ್ಬೆನ್ಸು, ರಿಲೇಷನ್ಸಿಂದ, ಫ್ರೆಂಡ್ಸಿಂದ ತೊಂದರೆಗಳು, ಗಲಿಬಿಲಿಗಳು, ಅಡ್ಡಿಗಳು. ಇಷ್ಟೊಂದು ಡಿಸ್ಟರ್ಬೆನ್ಸ್ ಇದ್ದರೆ ಜೀವನದಲ್ಲಿ, ಒಬ್ಬ ವ್ಯಕ್ತಿಗೆ ಇಷ್ಟೊಂದು ತೊಂದರೆ ಇದ್ದರೆ ಹೇಗೆ ಬದುಕಲಿಕ್ಕೆ ಸಾಧ್ಯ? ನನ್ನ ಜೀವನ ಡೆಸ್ಟ್ರಾಯ್ ಆಗೋಗಿಬಿಡುತ್ತೆ, ನನ್ನ ಜೀವನ ಇನ್ನೂ ಮುಳುಗೋಗಿಬಿಡುತ್ತೆ ಅಂಥೇಳಿ ಆಲೋಚನೆ ಮಾಡ್ತಾ ಇದೀಯಾ? ಆ ಒಂದು ಡಿಸ್ಟರ್ಬೆನ್ಸ್ನಿಂದ ನಿನ್ನ ಲೈಫೇ ಡೆಸ್ಟ್ರಾಯ್ ಆಗುತ್ತೆ ಅಂತೇಳಿ ಕುಗ್ಗಿ ಹೋಗಿದೆಯಾ? ಸೋತು ಹೋಗಿದೆಯಾ? ಆತಂಕಕ್ಕೆ ಒಳಗಾಗಿದೆಯಾ? ಚಿಂತೆಗೀಡಾಗಿದೆಯಾ? ಕಣ್ಣೀರಿಡ್ತಿದೆಯಾ? ಹೀಗೆ ನನ್ನ ಲೈಫು ಇಷ್ಟೊಂದು ಡಿಸ್ಟರ್ಬೆನ್ಸ್ ಇದ್ದರೆ, ಇಷ್ಟೊಂದು ಗಲಿಬಿಲಿದ್ರೆ, ಇಷ್ಟೊಂದು ತೊಂದರೆ ಇದ್ದರೆ, ಇಷ್ಟೊಂದು ಕಷ್ಟ ಇದ್ದರೆ ನಾನು ಹೇಗೆ ಉಳಿಲಿಕ್ಕೆ ಸಾಧ್ಯ? ನಾನು ಹೇಗೆ ಬದುಕಲಿಕ್ಕೆ ಸಾಧ್ಯ? ನಾನು ಹೇಗೆ ಇರಲಿಕ್ಕೆ ಸಾಧ್ಯ? ನಾನು ಹೇಗೆ ಮೇಲೆ ಬರಲಿಕ್ಕೆ ಸಾಧ್ಯ? ನಾನು ಹೇಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂಥೇಳಿ ಒಂದು ಪ್ರಶ್ನೆಯಿಂದ ಇಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳ್ತಾ ಇದೀಯಾ? ಅದರಿಂದ ನೀನು ಸೋತು ಹೋಗಿದೀಯಾ? ಕುಗ್ಗಿ ಹೋಗಿದೀಯಾ?
ಕಣ್ಣೀರಿನಲ್ಲಿ ನೀನು ಜೀವಿಸ್ತಾ ಇದೀಯಾ? ಆಸೆ ಇಲ್ಲದೆ, ನಿರೀಕ್ಷೆ ಇಲ್ಲದೆ, ನಿರಾಶೆಯಲ್ಲಿ ಜೀವಿಸ್ತಾ ಇದೀಯಾ? ಹಾಗಾದರೆ ಈ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ನೇರವಾಗಿ ನಿನಗೆ ಮಾತಾಡ್ತಾ ಇದ್ದಾರೆ, ಸ್ಪಷ್ಟವಾಗಿ ನಿನಗೆ ಮಾತಾಡ್ತಾ ಇದ್ದಾರೆ. ಈ ವಾಕ್ಯದ ಮೂಲಕ ಪ್ರಿಯ ಮಗನೇ, ಪ್ರಿಯ ಮಗಳೇ, ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಈಗ ನೀನು ನಿನ್ನ ಜೀವಿತವನ್ನು ನೋಡಿ ಸೈತಾನನು ಕೆಲವು ವ್ಯಕ್ತಿಗಳ ಮೂಲಕ ನಿನಗೆ ತಂದಾಕುವಂಥ ಒಂದು ಡಿಸ್ಟರ್ಬೆನ್ಸಿಂದ, ಆ ಗಲಿಬಿಲಿಯಿಂದ ನೀನು ಸೋತು ಹೋಗಬೇಡ, ನೀನು ಕುಗ್ಗಿ ಹೋಗಬೇಡ, ನೀನು ಭಯ ಪಡಬೇಡ, ನೀನು ಚಿಂತೆಗೀಡಾಗಬೇಡ. ಆ ಡಿಸ್ಟರ್ಬೆನ್ಸಿಂದ ನಿನ್ನ ಲೈಫೇ ಡೆಸ್ಟ್ರಾಯ್ ಆಗುತ್ತೆ ಅಂತ ಅಂದ್ಕೋಬೇಡ. ಆ ದಿನ ಶಿಷ್ಯರು ಡಿಸ್ಟರ್ಬೆನ್ಸ್ಗೆ ಒಳಗಾದರು, ಆದರೆ ಅವರು ಬಂದು ಪ್ರಾರ್ಥಿಸುವಾಗ ದೇವರು ಅವರ ಲೈಫನ್ನು ಡೆಸ್ಟ್ರಾಯ್ ಆಗದಂತೆ ಕಾಪಾಡಿದ ಪ್ರಕಾರ ಈ ದಿನ ನೀನು ಕೂಡ ದೇವರ ಬಳಿಗೆ ಬಂದು ಕುಗ್ಗಿ ಹೋಗದೆ, ಸೋತು ಹೋಗದೆ ದೇವರ ಬಳಿ ಬಂದು ನಿನ್ನ ಡಿಸ್ಟರ್ಬೆನ್ಸ್ಗಳಿಗಾಗಿ, ನಿನ್ನ ಕಷ್ಟಗಳಿಗಾಗಿ, ತೊಂದರೆಗಳಿಗಾಗಿ ದೇವರ ಬಳಿ ಪ್ರಾರ್ಥಿಸುವುದಾದರೆ ಆ ದಿನ ನನ್ನ ದೇವರು ಶಿಷ್ಯರನ್ನು ಕಾಪಾಡಿದ ಪ್ರಕಾರ ಈ ದಿನ ಈ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೂಡ ಕೇಳಿ ನಿಮ್ಮ ಎಲ್ಲ ಡಿಸ್ಟರ್ಬೆನ್ಸ್ನಿಂದ, ತೊಂದರೆಗಳಿಂದ ದೇವರು ಹೊರಗಡೆ ತಂದು ಡೆಸ್ಟ್ರಾಯ್ ಆಗದಂತೆ, ಡೆವಲಪ್ಮೆಂಟ್ ಆಗುವಂತೆ ದೇವರು ರಕ್ಷಿಸಿ ಕಾಪಾಡುತ್ತಾರೆ. ಪಕ್ಕದಲ್ಲಿರೋರಿಗೆ ಒಂದ್ಸರಿ ಶೇಕ್ ಹ್ಯಾಂಡ್ ಮಾಡಿ ಹೇಳ್ರಿ, ಪ್ರೈಸ್ ದ ಲಾರ್ಡ್ ಅಮ್ಮ, ಪ್ರೈಸ್ ದ ಲಾರ್ಡ್ ಅಪ್ಪ. ಧೈರ್ಯವಾಗಿರಂತ ನೀವು ಅದನ್ನ ಧೈರ್ಯವಾಗಿ ಹೇಳ್ಬೇಕು. ನೀವೇ ಅದನ್ನ ಎದ್ರಕೊಂಡು ಹೇಳೋದಲ್ಲ. ಪಕ್ಕದಲ್ಲಿರೋರಿಗೆ ಅವ್ರು ಕೇಳಿದರೆ ಹೌದಪ್ಪ, ನಮ್ಮ ಲೈಫ್ ಏನೇ ಗಲಿಬಿಲಿ ಆದರೂ ಕೂಡ ಡಿಸ್ಟರ್ಬ್ ಆದರೂ ಡೆಸ್ಟ್ರಾಯ್ ಆಗಲ್ಲ ಅಂತ ಅವ್ರಿಗೆ ಒಂದು ಧೈರ್ಯ ಬರಬೇಕು. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಅಮ್ಮ, ಪ್ರೈಸ್ ದ ಲಾರ್ಡ್ ಅಪ್ಪ. ಸೈತಾನನು ನಿನ್ನ ಜೀವಿತವನ್ನು ಡಿಸ್ಟರ್ಬ್ ಮಾಡ್ಬೋದು, ಆದರೆ ಡೆಸ್ಟ್ರಾಯ್ ಮಾಡಲಿಕ್ಕೆ ಆಗಲ್ಲ, ನಾಶ ಮಾಡಲಿಕ್ಕೆ ಆಗಲ್ಲ, ಮುಳುಗಿಸ್ಲಿಕ್ಕೆ ಆಗಲ್ಲ, ಕಂಪ್ಲೀಟ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ನನ್ನ ದೇವರು ಡಿಸ್ಟರ್ಬೆನ್ಸಿಂದ ಹೊರಗಡೆ ತಂದು ಡೆಸ್ಟ್ರಾಯ್ ಆಗದಂತೆ, ಡೆವಲಪ್ಮೆಂಟ್ ಆಗುವಂತೆ ದೇವರ ಆಶೀರ್ವಾದ ಮಾಡುತ್ತಾರೆ. ಎಷ್ಟು ಜನ ಹೇಳ್ತೀರಿ, ಹೌದು ನನ್ನ ಲೈಫಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ತುಂಬ ಗಲಿಬಿಲಿ ತೊಂದರೆ ಇದೆ, ಆದರೂ ನಾನು ಭಯ ಪಡಲ್ಲ. ಯಾಕೆ ಗೊತ್ತಾ, ಅದು ನೋಡುವಾಗ ನಾನು ಅಂದ್ಕೊಳ್ತೀನಿ ನನ್ನ ಲೈಫ್ ಡೆಸ್ಟ್ರಾಯ್ ಆಗಿಬಿಡುತ್ತೇನೋ ಅಂತ, ನನ್ನ ಕುಟುಂಬ ಡೆಸ್ಟ್ರಾಯ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಳ್ತೀನಿ. ಆದರೆ ನಾನು ಕೂಡ ಶಿಷ್ಯರಾಗಿ ಯೇಸುವಿನ ಬಳಿಗೆ ಬಂದು ನಾನು ಪ್ರಾರ್ಥಿಸ್ತೇನೆ. ದೇವರು ಡಿಸ್ಟರ್ಬ್ ಆದರೂ ಕೂಡ ಆ ಡಿಸ್ಟರ್ಬಿಂದ ಹೊರಗಡೆ ತಂದು ಡೆಸ್ಟ್ರಾಯ್ ಆಗದಂತೆ ದೇವರು ಕಾಪಾಡ್ತಾನೆ. ಡೆಸ್ಟ್ರಾಯ್ ಅಂದರೆ ಮುಳುಗದಂತೆ, ನಾಶ ಆಗಲಿಲ್ಲಂಗ, ಪತನ ಆಗಲಿಲ್ಲಂಗ ದೇವ್ರು ಕಾಪಾಡ್ತಾನೆ. ಆ ದಿನ ದೇವ್ರು ಏನು ಮಾಡಿದರು, ಶಿಷ್ಯಂದರ ಜೀವಿತಗಳನ್ನು ಡಿಸ್ಟರ್ಬೆನ್ಸ್ ಆದರೂ ಕೂಡ ಆ ಡಿಸ್ಟರ್ಬೆನ್ಸ್ನ ಹೊರಗಡೆ ತಂದು ಡೆಸ್ಟ್ರಾಯ್ ಆಗಲಿಕ್ಕೆ ನೋಡ್ದ. ನಾವಿಲ್ಲಿ ನೋಡ್ತೇವೆ, ಅಪಾಯಕ್ಕೆ ಗುರಿಯಾದರು ಅಂದರೆ ಅವ್ರನ್ನ ಮುಳುಗಿಸ್ಬಿಡ್ಬೇಕಂತೇಳಿ ಅವನು ನೋಡ್ದ. ಆದರೆ ದೇವ್ರು ಬಿಟ್ಕೊಡ್ಲಿಲ್ಲ. ದೇವ್ರಿಗೆ ಸ್ತೋತ್ರ. ಶಿಷ್ಯರು ಒಂದು ಒಳ್ಳೆ ಕೆಲಸ ಮಾಡಿದರು. ಏನು ಗೊತ್ತಾ, ಅವರು ಏನು ಮಾಡಿದ್ರು ಅಂದರೆ, ಯಾವಾಗ ಅವರ ಸಂತೋಷಕ್ಕೆ ಅಡ್ಡಿಯಾಯಿತು, ಯಾವಾಗ ಅವರ ಸಮಾಧಾನಕ್ಕೆ ಅಡ್ಡಿಯಾಯಿತು, ಯಾವಾಗ ಅವರು ಅಸಮಾಧಾನಕ್ಕೆ ಗುರಿಯಾದರು, ಯಾವಾಗ ಅವರು ಗಲಿಬಿಲಿಗೆ ಗುರಿಯಾದರು, ಯಾವಾಗ ಅವರು ಡಿಸ್ಟರ್ಬೆನ್ಸ್ಗೆ ಗುರಿಯಾದರು, ಅವ್ರ ಪರಿಸ್ಥಿತಿ ನೋಡಿ ಅವರು ಎಚ್ಚೆತ್ಕೊಂಡ್ರು, ಗಮನ ಕೊಟ್ಟರು. ನಾವು ಹಿಂಗೆ ಬಿಟ್ಟರೆ, ನಾವು ಇನ್ನೂ ಸುಮ್ಮನೆ ಇದ್ದರೆ ನಾವು ಮುಳುಗಿ ಹೋಗ್ತೇವೆ, ನಾವು ಡೆಸ್ಟ್ರಾಯ್ ಆಗ್ತೇವೆ, ನಾವು ನಾಶ ಆಗ್ತೇವೆ, ನಾವು ಸತ್ತೋಗ್ತೇವೆ, ನಮ್ಮ ಪ್ರಾಣ ಹೋಗುತ್ತೆ ಅಂತ ಅವರ ಪರಿಸ್ಥಿತಿನ ಗ್ರಹಿಸಿ ಏನು ಮಾಡಿದರು, ನಾವು ಈ ಒಂದು ಗಲಿಬಿಲಿಯಿಂದ ಹೊರಗೆ ಬರಬೇಕಂದ್ರೆ, ಈ ಒಂದು ಡಿಸ್ಟರ್ಬೆನ್ಸ್ನಿಂದ ಹೊರಗಡೆ ಬರಬೇಕಂದ್ರೆ, ಈ ಅಪಾಯದಿಂದ ಹೊರಗಡೆ ಬರಬೇಕಂದ್ರೆ, ಬಿರುಗಾಳಿ ಬರ್ತಾ ಇದೆ, ಅಲೆಗಳು ಬರ್ತಾ ಇದೆ ಕೆರೆಯಲ್ಲಿ, ಆ ಒಂದು ನೀರು ಬಂದು ದೋಣಿಯಲ್ಲಿ ನೀರು ಬೀಳ್ತಾ ಇದೆ, ಆ ಒಂದು ನೀರಿನ ಭಾರಕ್ಕೆ ದೋಣಿ ಮುಳುಗುವ ಪರಿಸ್ಥಿತಿಗೆ ಬಂದಿದೆ, ಅವರ ಪ್ರಾಣ ಹೋಗುವ ಪರಿಸ್ಥಿತಿಗೆ ಬಂದಿದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಅಜ್ಞಾನಿಗಳಾಗಿರಲಿಲ್ಲ, ಜ್ಞಾನವಂತರಾಗಿ ಆ ಪರಿಸ್ಥಿತಿಯನ್ನು ಗ್ರಹಿಸಿದ್ರು, ಎಚ್ಚೆತ್ಕೊಂಡ್ರವರು. ನಮ್ಮ ಪರಿಸ್ಥಿತಿ ಏನಿದೆ, ಮುಳುಗಿ ಹೋಗುವಂಥ ಪರಿಸ್ಥಿತಿಗೆ ಬಂದಿದೆ, ನಾವು ಸಾಯಬಾರ್ದು. ಹಾಗಾದ್ರೆ ನಾವು ಬದುಕಬೇಕಂದ್ರೆ ಏನು ಮಾಡಬೇಕು? ದೇವ್ರ ಬಳಿಗೆ ಹೋಗಬೇಕು, ಯೇಸುವಿನ ಬಳಿಗೆ ಹೋಗಬೇಕು. ಅವರು ಎಚ್ಚೆತ್ಕೊಂಡ್ರು ಪ್ರಿಯರೇ. ಕೆಲವ್ರು ನೋಡ್ರಿ, ಅವ್ರ ಜೀವನದಲ್ಲಿ
ಎಷ್ಟೇ ನಷ್ಟ ಹೊಂದಿದ್ರು ಕೂಡ ಕೆಲವರು ಎಚ್ಚೆತ್ಕೊಳ್ಳಲ್ಲ. ಕೆಲವರು ಎಂಥ ಒಂದು ಕಷ್ಟವಾದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅವ್ರು ಎಚ್ಚೆತ್ಕೊಳ್ಳಲ್ಲ. ಅನಾರೋಗ್ಯ ಬಂದು ಎಷ್ಟೇ ಒಂದು ಅವ್ರು ನೋವು ತಿಂತ ಇದ್ರು ಕೂಡ ಎಚ್ಚೆತ್ಕೊಳ್ಳಲ್ಲ, ಗಮನ ಕೊಡಲ್ಲ ಅವರ ಪರಿಸ್ಥಿತಿ ಬಗ್ಗೆ. ಅವರ ಪರಿಸ್ಥಿತಿ ಬಗ್ಗೆ ಗಮನ ಕೊಟ್ಟು ಎಚ್ಚೆತ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಬೇಕು, ಬಿಡುಗಡೆ ಹೊಂದ್ಕೋಬೇಕು ಅನ್ನುವಂಥ ಆ ಒಂದು ಜ್ಞಾನ ಅವರಿಗೆ ಬರಲ್ಲ, ಆ ಒಂದು ಆಲೋಚನೆ ಅವ್ರಿಗೆ ಬರಲ್ಲ. ಅಂದರೆ ಅವ್ರ ಪರಿಸ್ಥಿತಿ ಬಗ್ಗೆನೇ ಅವ್ರು ಎಚ್ಚೆತ್ಕೊಳ್ಳಲ್ಲ. ಏನು ಮಾಡ್ತಾರೆ? ಹಾಗೆ ಇರ್ತಾರೆ ಸುಮ್ಮನೆ. ಅನಾರೋಗ್ಯ ಇದ್ದರೂ, ಕಷ್ಟ ಇದ್ದರೂ, ತೊಂದರೆ ಇದ್ದರೂ, ಏನೇ ಇದ್ದರೂ ಕೂಡ ಆ ಪರಿಸ್ಥಿತಿಯಲ್ಲಿ ಅವ್ರು ಹಾಗೇ ಇರ್ತಾರೆ, ಏನು ಸಹ ಮಾಡಲ್ಲ. ಎಷ್ಟೇ ಒಂದು ನಷ್ಟ ಹೊಂದಿದ್ರು, ಎಷ್ಟೇ ಒಂದು ಪೆಟ್ಟು ತಿಂದರು. ಫರೋಹನ ರಾಜ ಕೂಡ ಏನು ಮಾಡ್ದ? ಎಷ್ಟು ಸಾರಿ ಪೆಟ್ಟು ತಿಂದರೂ ಕೂಡ ಬುದ್ಧಿನೇ ಬರಲಿಲ್ಲ. ದೇವರು ಎಷ್ಟು ಸಾರಿ ನನ್ನ ಜನರನ್ನು ಕಳಿಸಂದ್ರೆ ಒಂದು ಸಾರಿ ಕಳಿಸ್ತೀನಿ ಅಂತಾನೆ, ಒಂದು ಸಾರಿ ಇಲ್ಲ ಕಳಿಸಲ್ಲ ಅಂತಾನೆ, ಒಂದು ಸಾರಿ ಆಯಿತು ಹೋಗ್ರಿ ನೀವು ದೇವ್ರನ್ನ ಆರಾಧನೆ ಮಾಡ್ಲಿಕ್ಕಂತಾನೆ, ಇನ್ನೊಂದು ಸಾರಿ ಹೋಗ್ಬೇಡ್ರಿ ಅಂತಾನೆ, ಒಂದು ಸಾರಿ ಹೋಗ್ಬೇಡ್ರಿ ಅಂತಾನೆ. ಹೋಗ್ಬೇಡ್ರಿ ಅಂದ ಕೂಡಲೇ ಅವನಿಗೆ ಶಿಕ್ಷೆ ಬರುತ್ತೆ, ಪೆಟ್ಟು ತಿಂತಾನೆ. ಆದರೆ ಮತ್ತೆ ಏನು ಮಾಡ್ತಾನೆ? ಹೋಗ್ಬೇಡ್ರಿ ನೀವು ದೇವ್ರನ್ನ ಆರಾಧನೆ ಮಾಡ್ಲಿಕ್ಕೆ ನಾನು ಕಳಿಸಲ್ಲ ಅಂತ ಹೇಳ್ತಾನೆ. ಅಂದರೆ ಎಷ್ಟು ಸಾರಿ ಅವನು ನಷ್ಟ ಹೊಂದಿದ್ರು ಕೂಡ ಅವನಿಗೆ ಎಚ್ಚೆತ್ತುಕೊಳ್ಳಿಲ್ಲ ಅವನ ಪರಿಸ್ಥಿತಿ ಬಗ್ಗೆ. ಅದೇ ರೀತಿಯಾಗಿ ಕೆಲವ್ರು ಏನು ಮಾಡ್ತಾರೆ, ಈ ದಿನ ನಾವು ನೋಡುವಾಗ ಕೆಲವರು ಎಷ್ಟು ನಷ್ಟ ಹೊಂದಿದ್ರು, ಕೆಲವರು ಅನಾರೋಗ್ಯದಲ್ಲಿದ್ದರು, ಕೆಲವರು ಒಂದು ಲಾಸಲ್ಲಿದ್ದರೂ ಕೂಡ ಎಚ್ಚೆತ್ಕೊಳ್ಳಲ್ಲ ಅವ್ರ ಪರಿಸ್ಥಿತಿ ಬಗ್ಗೆ. ಆ ರೀತಿಯಾಗಿರ್ಬಾರ್ದು. ಇಲ್ಲಿ ಶಿಷ್ಯಂದರು ಏನು ಮಾಡಿದರು? ಅವರ ಪರಿಸ್ಥಿತಿಯನ್ನು ಗ್ರಹಿಸಿದ್ರು. ಅವ್ರಿಗೆ ಆದಂಥ ಡಿಸ್ಟರ್ಬೆನ್ಸ್ ಅದನ್ನ ಗ್ರಹಿಸಿ, ಅಯ್ಯೋ ಇಲ್ಲಿವರೆಗೂ ಚೆನ್ನಾಗಿತ್ತು, ಈಗ ನಮ್ಮ ಜೀವನ ಚೇಂಜ್ ಆಗ್ತಾಯಿದೆ ಅಲ್ವಾ, ಗಲಿಬಿಲಿ ಆಗ್ತಾಯಿದೆ ಅಲ್ವಾ, ನಾವು ಮುಳುಗುವಂಥ ಪರಿಸ್ಥಿತಿಗೆ ಬರ್ತಿದೆ ಅಲ್ವ ಅಂತೇಳಿ ಗ್ರಹಿಸಿ ಅವ್ರು ಏನು ಮಾಡಿದರು? ನಾವು ಮುಳುಗಿ ಹೋಗ್ಬಾರ್ದು ಅಂತೇಳಿ ದೇವರ ಬಳಿಗೆ ಬಂದಿದ್ದಾರೆ, ಯೇಸುವಿನ ಬಳಿಗೆ ಬಂದಿದ್ದಾರೆ, ಯೇಸುವಿನ ಬಳಿಗೆ ಬಂದಿದ್ದಾರೆ. ಅವರು ಬಂದು ಯೇಸುವಿನ ಬಳಿ ಅವರ ಪರಿಸ್ಥಿತಿಯನ್ನು ಹೇಳಿಕೊಂಡಿದ್ದಾರೆ, ಅವರ ಒಂದು ಮನಸ್ಥಿತಿಯನ್ನು ಹೇಳಿಕೊಂಡಿದ್ದಾರೆ. ಗುರುವೇ, ಗುರುವೇ, ಯೇಸುವೇ, ದೇವರೇ, ನಾವು ಸಾಯುತ್ತೇವೆ. ಅವ್ರ ಪರಿಸ್ಥಿತಿ ಯಥಾರ್ಥವಾಗಿ ಹೇಳಿದ್ದಾರೆ. ಇಂಥ ಒಂದು ಕಷ್ಟ ನಮಗಿದೆ, ನಾವು ಡಿಸ್ಟರ್ಬ್ ಆಗಿಬಿಟ್ಟಿದ್ದೇವೆ, ಡಿಸ್ಟ್ರಾಯ್ ಆಗ್ತೇವೆ ಅಂತ ನಮಗೆ ಭಯ ಆಗಿದೆ, ನಾವು ಸಾಯುತ್ತೇವೆ ಅಂಥೇಳಿ ದೇವರಿಗೆ ಪ್ರಾರ್ಥಿಸುವಾಗ ಯೇಸು ಸ್ವಾಮಿ ಎದ್ದಿದ್ದಾರೆ, ಯೇಸು ಸ್ವಾಮಿ ಎದ್ದಿದ್ದಾರೆ, ಯೇಸು ಸ್ವಾಮಿ ಎದ್ದಿದ್ದಾರೆ. ಆತನ ಎದ್ದು ಬಿರುಗಾಳಿಯನ್ನು ಗದರಿಸಿ ಉಬ್ಬುವ ನೀರನ್ನು ಶಾಂತಪಡಿಸಿ ಅವರನ್ನು ಡಿಸ್ಟರ್ಬೆನ್ಸ್ನಿಂದ ಹೊರಗಡೆ ತಂದು ಡಿಸ್ಟ್ರಾಯ್ ಆಗದಂತೆ, ನಾಶ ಆಗದಂತೆ, ಮುಳುಗಿ ಹೋಗಂತೆ ದೇವರ ಅದ್ಭುತವಾಗಿ ರಕ್ಷಿಸಿ ಕಾಪಾಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಈ ಸಮಯದಲ್ಲಿ ದೇವರು ನಿನಗೆ ಹೇಳೋದು, ನಿನ್ನ ಜೀವಿತ ಸಹ ಅನೇಕ ಡಿಸ್ಟರ್ಬೆನ್ಸ್ನಲ್ಲಿ, ನಿನ್ನ ಲೈಫ್ ಅನ್ನುವಂಥ ಜರ್ನಿ, ನಿನ್ನ ಜೀವನ ಅನ್ನುವಂಥ ಪ್ರಯಾಣ ಸಾಗ್ತಾ ಇದೆ. ಆದರೆ ನೀನು ಸಂತೋಷವಾಗಿರೋದು ಸೈತಾನನಿಗಿಷ್ಟ ಇಲ್ಲ. ಅವನೇನು ಮಾಡ್ತಾನೆ? ಆ ದಿನ ಶಿಷ್ಯಂದರ ಒಂದು ಸಂತೋಷಕ್ಕೆ ಅಡ್ಡಿಪಡಿಸಿದ ಪ್ರಕಾರ, ನೆಮ್ಮದಿಗೆ ಅಡ್ಡಿಪಡಿಸಿದ ಪ್ರಕಾರ, ನಿನ್ನ ನೆಮ್ಮದಿ ಕೆಡಿಸ್ಲಿಕ್ಕೆ, ನಿನ್ನ ಸಂತೋಷ ಕೆಡಿಸ್ಲಿಕ್ಕೆ, ನಿನ್ನನ್ನು ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ, ನಿನ್ನ ಗಲಿಬಿಲಿ ಮಾಡಲಿಕ್ಕೆ, ಭಯ ಪಡಿಸ್ಲಿಕ್ಕೆ, ಆತಂಕ ಪಡಿಸ್ಲಿಕ್ಕೆ ಅನೇಕ ರೀತಿಯಿಂದ ನಿನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ನಿನ್ನ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ತಿದ್ದಾನೆ, ನಿನ್ನ ಕುಟುಂಬವನ್ನು ಡಿಸ್ಟರ್ಬ್ ಮಾಡ್ತಿದ್ದಾನೆ, ನಿನ್ನ ಲೈಫನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ನಿನ್ನ ದುಡಿಮೆಯನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ನಿನ್ನ ಸೇವೆಯನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅದರಿಂದ ನೀನು ಸೋತೋಗಿ ಕುಗ್ಗೋಗಿ, ಮುಗೀತು ನನ್ನ ಕತೆ, ಇಲ್ಲಿಗೆ ಮುಗೀತು ನನ್ನ ಲೈಫು, ಇಲ್ಲಿಗೆ ಮುಗೀತು, ಇನ್ನೇನು ಮಾಡಲಿಕ್ಕಾಗಲ್ಲ, ಇಷ್ಟೊಂದು ಕಷ್ಟ ಇದ್ದರೆ ಹೇಗೆ ಮಾಡ್ದೆ ಅಂತೇಳಿ ನೀನು ಸೋತು ಹೋಗಬೇಡ, ಕುಗ್ಗಿ ಹೋಗಬೇಡ. ನಿನಗಿರುವಂಥ ಕಷ್ಟಗಳನ್ನು ನೋಡಿ ನೀನು ಕುಗ್ಗಿ ಹೋಗ್ತಾ ಇದೀಯಾ, ಕಣ್ಣೀರಿಡ್ತಿದೀಯಾ, ಗಲಿಬಿಲಿ ಆಗ್ತಾಯಿದೆಯಾ, ಭಯ ಪಡ್ತಾ ಇದೀಯಾ? ನಿನಗಿರುವಂಥ ಡಿಸ್ಟರ್ಬೆನ್ಸ್ಗಳು ನೋಡಿ ಅದರಿಂದ ನೀನು ಆರಾಮಾಗಿ ಆರೋಗ್ಯವಾಗಿ ಇರಲಿಕ್ಕೆ ಆಗ್ತಾ ಇಲ್ವಾ? ನಿನ್ನ ಜೀವನದಲ್ಲಿ ಉಂಟಾಗಿರುವಂಥ ಡಿಸ್ಟರ್ಬೆನ್ಸ್, ಗಲಿಬಿಲಿ, ತೊಂದರೆಗಳು, ಅಡ್ಡಿಗಳು, ಕಷ್ಟಗಳು, ಅವುಗಳನ್ನು ನೋಡಿ ಸಂತೋಷವಾಗಿ ಇರ್ಲಿಕ್ಕೆ ಆಗ್ತಾ ಇಲ್ವಾ? ನೆಮ್ಮದಿಯಾಗಿ ಇರ್ಲಿಕ್ಕೆ ಆಗ್ತಾ ಇಲ್ವಾ? ನಿನ್ನ ಜೀವಿತದಲ್ಲಿ ಕುಟುಂಬದಲ್ಲಿರುವಂಥ ಡಿಸ್ಟರ್ಬೆನ್ಸ್ಗಳು, ಸೈತನ ತಂದಾಕಿರುವಂಥ ಡಿಸ್ಟರ್ಬೆನ್ಸ್ಗಳನ್ನು ನೋಡಿ ಹೊಟ್ಟೆ ತುಂಬ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಕಣ್ಣು ತುಂಬ ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ನಿನ್ನ ಜೀವಿತದಲ್ಲಿರುವಂಥ ಡಿಸ್ಟರ್ಬೆನ್ಸ್ನ ನೀನು ನೋಡಿ ಈಗ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಸರಿಯಾಗಿ ದುಡಿಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ವ್ಯಾಪಾರ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ನಿನ್ನ ಜೀವಿತದಲ್ಲಿರುವಂಥ ಡಿಸ್ಟರ್ಬೆನ್ಸ್ನ ನೋಡಿ 4 ಜನರ ಮಧ್ಯೆ ಕೂತ್ಕೊಂಡು 4 ಮಾತುಗಳು ಸಂತೋಷವಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ವಾ? ಸಂತೋಷವಾಗಿ 4 ಜನರ ಮಧ್ಯೆ ಜೀವನ ಕಳೀಲಿಕ್ಕೆ ಆಗ್ತಾ ಇಲ್ವಾ? ಹಾಗಾದರೆ ಸೈತಾನನು ನಿನ್ನ ಜೀವಿತವನ್ನು ಡಿಸ್ಟರ್ಬ್ ಮಾಡಿ ಡಿಸ್ಟ್ರಾಯ್ ಮಾಡೋದಕ್ಕಿಂತ ಮುಂಚೆ ನಿನ್ನ ಪರಿಸ್ಥಿತಿ ಬಗ್ಗೆ ನೀನು ಎಚ್ಚೆತ್ಕೋಬೇಕು, ನಿನ್ನ ಕುಟುಂಬದ ಬಗ್ಗೆ ನೀನು ಎಚ್ಚೆತ್ಕೋಬೇಕು, ನಿನ್ನ ಒಂದು ದುಡಿಮೆ ಬಗ್ಗೆ ನೀನು ಎಚ್ಚೆತ್ಕೋಬೇಕು.
ಡಿಸ್ಟರ್ಬ್ ಮಾಡಿ ಡೆಸ್ಟ್ರಾಯ್ ಮಾಡೋದಕ್ಕಿಂತ ಮುಂಚೆ ನೀನು ಎಚ್ಚೆತ್ತುಕೊಂಡು ಗಮನ ಕೊಟ್ಟು ಜ್ಞಾನವಂತನಾಗಿ ನೀನು ಆ ಶಿಷ್ಯರ ಹಾಗೆ ದೇವರ ಬಳಿಗೆ ಬಂದು ಯೇಸುನ ಬಳಿಗೆ ಬಂದು ಏಸಯ್ಯ, ನನ್ನ ಕುಟುಂಬದ ಪರಿಸ್ಥಿತಿ ಈ ರೀತಿ ಇದೆ, ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ದುಡಿಮೆಯಲ್ಲಿ ಈ ರೀತಿಯಾಗಿ ಗಲಿಬಿಲಿ ಇದೆ ಅಪ್ಪ, ಅಸಮಾಧಾನ ಇದೆ ದೇವರೇ, ಕಷ್ಟ ಇದೆ, ತೊಂದರೆ ಇದೆ, ಸಮಾಧಾನವಾಗಿರ್ಲಿಕ್ಕಾಗ್ತಿಲ್ಲ, ಡಿಸ್ಟರ್ಬೆನ್ಸ್ ಇದೆ ದೇವರೇ. ನಮ್ಮ ಕುಟುಂಬ ಡೆಸ್ಟ್ರಾಯ್ ಆಗದಂತೆ, ನಮ್ಮ ದುಡಿಮೆ ಡೆಸ್ಟ್ರಾಯ್ ಆಗದಂತೆ, ನಮ್ಮ ಜೀವಿತಗಳು ಡೆಸ್ಟ್ರಾಯ್ ಆಗದಂತೆ ನೀನು ಕಾಪಾಡಬೇಕು ಗುರುವೇ, ನೀನು ಕಾಪಾಡಬೇಕು ದೇವರೇ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡುವುದಾದರೆ, ನನ್ನ ದೇವರು ಆ ದಿನ ಶಿಷ್ಯರ ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಎಲ್ಲ ಡಿಸ್ಟರ್ಬೆನ್ಸ್ಗಳಿಂದ ಹೊರಗಡೆ ತಂದು ಡೆಸ್ಟ್ರಾಯ್ ಆಗದಂತೆ ಕಾಪಾಡಿದ ಪ್ರಕಾರ ನಿಜವಾಗ್ಲೂ ಹೇಳ್ತೀನಿ, ದೇವರು ನಿಮ್ಮನ್ನು ಯಾವುದೇ ವ್ಯಕ್ತಿಯಿಂದ ಡಿಸ್ಟರ್ಬೆನ್ಸ್ ಆದರೂ, ಯಾವುದೇ ವಸ್ತುವಿನಿಂದ ಡಿಸ್ಟರ್ಬೆನ್ಸ್ ಆದರೂ, ಯಾವುದೇ ಒಂದು ಸ್ಥಳದಿಂದ ಡಿಸ್ಟರ್ಬೆನ್ಸ್ ಆದರೂ, ಆ ಎಲ್ಲ ಡಿಸ್ಟರ್ಬೆನ್ಸಿಂದ ಗಲಿಬಿಲಿಯಿಂದ ದೇವರು ಹೊರಗಡೆ ತಂದು ಡೆಸ್ಟ್ರಾಯ್ ಆಗದಂತೆ, ನಾಶವಾಗದಂತೆ ಉದ್ಧಾರ ಮಾಡಿ ದೇವರು ಕಾಪಾಡುತ್ತಾರೆ. ಈ ದಿನ ಪ್ರಿಯ ದೇವರ ಮಕ್ಕಳೇ, ಅನೇಕ ಒಂದು ರೀತಿಯಿಂದ ನೀವು ಒಂದೊಳ್ಳೆ ಡಿಸ್ಟರ್ಬೆನ್ಸ್ಗೆ ಒಳಗಾಗಿರ್ಬೋದು. ಸೈತಾನನು ಕೆಲವು ವ್ಯಕ್ತಿಗಳಿಂದ ನಿಮ್ಮನ್ನು ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ಬೋದು, ಕೆಲವು ವಸ್ತುಗಳಿಂದ ನಿಮ್ಮನ್ನು ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ಬೋದು, ಕೆಲವೊಂದು ಸ್ಥಳಗಳಿಂದ ನಿಮ್ಮನ್ನು ಡಿಸ್ಟರ್ಬೆನ್ಸ್ ಮಾಡ್ಬೋದು, ಕೆಲವು ವಿಷಯದಲ್ಲಿ ನಿಮ್ಮನ್ನು ಗಲಿಬಿಲಿಗೆ ಒಳಪಡಿಸಿರ್ಬೋದು, ತೊಂದರೆಗೆ ಒಳಪಡಿಸಿರ್ಬೋದು, ನಷ್ಟಕ್ಕೆ ಒಳಪಡಿಸಿರ್ಬೋದು. ಆ ಒಂದು ಡಿಸ್ಟರ್ಬೆನ್ಸ್ನಿಂದ ನೀನು ಕುಗ್ಗಿ ಹೋಗಬೇಡ, ಅದೇ ಫೈನಲ್ ಅನ್ಕೋಬೇಡ, ಡೆಸ್ಟ್ರಾಯ್ ಆಗಿಬಿಡ್ತೀನಿ ಅಂತ ಅನ್ಕೋಬೇಡ. ನನ್ನ ದೇವರು ನಿನ್ನ ಡೆಸ್ಟ್ರಾಯ್ ಆಗಲಿಕ್ಕೆ ಬಿಡಲ್ಲ, ಆತ ನಿನ್ನನ್ನು ಡೆವಲಪ್ಮೆಂಟ್ ಮಾಡಿ ಆಶೀರ್ವಾದ ಮಾಡ್ತಾರೆ. ಬೈಬಲಲ್ಲಿ ಯೋಬನು ಅನ್ನುವಂಥ ಭಕ್ತನ ಕುರಿತಾಗಿ ನೀವು ಅನೇಕ ಸಾರಿ ನೀವು ವಾಕ್ಯವನ್ನು ಕೇಳಿದಿರಿ. ಯೋಬನು ಅಂತ ತಕ್ಷಣ ನಮಗೆ ನೆನಪಿಗೆ ಬರೋದೇನು? ಆತನು ಒಂದೇ ದಿನದಲ್ಲಿ ತನ್ನ ಸ್ವಾಸ್ಥ್ಯವನ್ನೆಲ್ಲ ಕಳೆದುಕೊಂಡನು. ಅಂದರೆ ಯೋಬ ಭಕ್ತನ ಆತನ ಜೀವಿತದಲ್ಲಿ ನಾವು ನೋಡುವಾಗ ಸೈತಾನನು ಯೋಬನನ್ನು ಡಿಸ್ಟರ್ಬ್ ಮಾಡಿ ಡೆಸ್ಟ್ರಾಯ್ ಮಾಡಲಿಕ್ಕೆ ನೋಡ್ದ. ಅಂದರೆ ಒಂದೇ ದಿನದಲ್ಲಿ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅವನ ಸ್ವಾಸ್ಥ್ಯವೆಲ್ಲ ಏನಾಯಿತು? ನಾಶವಾಯಿತು. ತುಂಬ ಡಿಸ್ಟರ್ಬ್ ಮಾಡ್ದ, ಡೆಸ್ಟ್ರಾಯ್ ಮಾಡಲಿಕ್ಕೆ ನೋಡ್ದ. ಆದರೆ ನನ್ನ ದೇವರು ಯೋಬನ ಒಂದೇ ಪ್ರೇಯರ್ ಮಾಡ್ದ, ಯೆಹೋವನೇ ಕೊಟ್ಟನು ಯೆಹೋವನೇ ತೆಗೆದುಕೊಂಡನು ಅಂಥೇಳಿ. ಆ ರೀತಿಯಾಗಿ ಪ್ರಾರ್ಥಿಸುವಾಗ ನನ್ನ ದೇವರು, ನಾನು ನೀನು ಆರಾಧನೆ ಮಾಡುವ ದೇವರು, ಅವನ ಲೈಫ್ ಅಷ್ಟು ಎಲ್ಲ ಖಾಲಿ ಆಗುವಂಥ ರೀತಿಯಲ್ಲಿ ಡಿಸ್ಟರ್ಬ್ ಆದರೂ ಕೂಡ, ತೊಂದರೆ ಆದರೂ ಕೂಡ, ಗಲಿಬಿಲಿ ಆದರೂ ಕೂಡ, ಅಪಾಯಕ್ಕೆ ಗುರಿ ಆದರೂ ಕೂಡ ನನ್ನ ದೇವರು ಅವನ ಜೀವಿತವನ್ನು ಡೆಸ್ಟ್ರಾಯ್ ಆಗಲಿಕ್ಕೆ ಬಿಡಲಿಲ್ಲ. ದೇವರು ಅವನ ಪ್ರಾರ್ಥನೆ ಕೇಳಿ ಡಬಲ್ 7,000 ಕುರಿಗಳಂದರೆ 14,000 ಕುರಿಗಳು, 3,000 ಒಂಟೆಗಳಂದರೆ 6,000 ಒಂಟೆಗಳು, 500 ಜೋಡಿ ಎತ್ತುಗಳಂದರೆ 1,000 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳಂದರೆ 1,000 ಹೆಣ್ಣು ಕತ್ತೆಗಳು. ಅಂದರೆ ಡಬಲ್ ಆಗಿ ಆಶೀರ್ವಾದ ಮಾಡಿ ಡೆಸ್ಟ್ರಾಯ್ ಆಗದಂತೆ, ಡಬಲ್ ಆಗಿ ಡೆವಲಪ್ಮೆಂಟ್ ಆಗುವಂತೆ ದೇವರ ಆಶೀರ್ವಾದ ಮಾಡಿದ್ದಾರೆ. ಇನ್ನು ನಾವು ಬೈಬಲಲ್ಲಿ ನೋಡುವುದಾದರೆ ಗೆರಸೇನರ ವ್ಯಕ್ತಿ, ಆತನು 2,000 ದೆವ್ವಗಳು ಆತನಿಗೆ ಹಿಡಿದಿದೆ. ಸೈತಾನನ ಅವನ ಮೇಲೆ ಹೇಗೆ ಟಾರ್ಗೆಟ್ ಮಾಡಿದನಂದರೆ, ಅವನ ಒಂದು ಆರೋಗ್ಯವನ್ನು ಡಿಸ್ಟರ್ಬೆನ್ಸ್ ಮಾಡಿ ಅವನ ಲೈಫ್ನೇ ಡೆಸ್ಟ್ರಾಯ್ ಮಾಡಬೇಕಂತ. ಯಾವ ರೀತಿ? ಕಲ್ಲು ತಗೊಂಡು ಎಲ್ಲರೂ ಹುಚ್ಚರು ಏನು ಮಾಡ್ತಾರೆ? ಬೇರೆಯವ್ರಿಗೆ ಹೊಡಿತಾರೆ ಕಲ್ಲು ತಗೊಂಡು, ಹೌದಲ್ವಾ? ಏನದು ಹುಚ್ಚರು ಅವ್ರನ್ನ ನೋಡುವಾಗ ಅವ್ರ ಕೈಯಲ್ಲಿ ಅವರ ಕೈಯಲ್ಲಿ ಕಲ್ಲು ಇದ್ದರೆ ನಾವು ಭಯ ಪಡ್ತೀವಿ. ಏನಂತ? ಆ ಕಲ್ಲಿನಲ್ಲಿ ನಮ್ಮ ಮೇಲೆ ಎಸ್ದು ಬಿಡ್ತಾರೋ ಅಂತ ಭಯ ಪಡ್ತಾ ಇರ್ತೀವಿ. ಆದರೆ ಇಲ್ಲಿ ಸೈತಾನನು ಈ ಗೆರಸೇನರ ವ್ಯಕ್ತಿಗೆ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿದಾನಂದರೆ, ಯಾವ ರೀತಿಯಾಗಿ ಅವನ ಜೀವನ ಡಿಸ್ಟರ್ಬ್ ಮಾಡಿ ಡೆಸ್ಟ್ರಾಯ್ ಮಾಡಲಿಕ್ಕೆ ಹೊರಟಿದ್ದಾನಂದರೆ, ಅವನ ಕೈಯಲ್ಲಿ ಕಲ್ಲು ತೆಗೆದುಕೊಂಡು ಅವನೇ ಜಜ್ಕೊಳ್ತಾ ಇದ್ದಾನೆ. ಅಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡಿದ್ದಾನೆ. ಅವನೇ ಕಲ್ಲು ತಗೊಂಡು ಅವನೇ ಕುಟ್ಕೊಳ್ತಾ ಇದ್ದಾನೆ. ರಕ್ತ ಬರುವಂಥ ರೀತಿಯಲ್ಲಿ ಗಾಯ ಆಗ್ತಾ ಇದೆ. ಆ ರೀತಿಯಾಗಿ ಗಾಯ ಮಾಡ್ಕೊಂಡು ಅವನ ಜೀವ ಹೋಗ್ಬಿಡ್ಲಿ, ಪ್ರಾಣ ಹೋಗ್ಬಿಡ್ಲಿ ಅಂತೇಳಿ. ಆದರೆ ದೇವರಿಗೆ ಸ್ತೋತ್ರ, ನನ್ನ ದೇವರ ಗೆರಸೇನರ ವ್ಯಕ್ತಿಯ ಬಳಿಗೆ ಹೋಗಿದ್ದಾರೆ. ಅಲೆಲುಯ್ಯ.
ಅವನ ಲೈಫನ್ನು ಡಿಸ್ಟರ್ಬ್ ಮಾಡಿ ಡೆಸ್ಟ್ರಾಯ್ ಮಾಡಬೇಕಂತ ಸೈತಾನನ ಏನು ಟಾರ್ಗೆಟ್ ಮಾಡಿದ್ರು ಕೂಡ ನನ್ನ ದೇವರು ಆ ಗೆರಸೇನರ ವ್ಯಕ್ತಿಯನ್ನು ಈಗ ಆ ಡಿಸ್ಟರ್ಬೆನ್ಸ್ನಿಂದ ಹೊರಗಡೆ ತಂದು 2,000 ದೆವ್ವಗಳಿಂದ ದೇವರು ಬಿಡುಗಡೆ ಮಾಡಿ ಸ್ವಸ್ಥ ಮಾಡಿ ಅವನ ಲೈಫ್ ಡೆಸ್ಟ್ರಾಯ್ ಆಗದಂತೆ ದೇವರು ಅದ್ಭುತ ಮಾಡಿ ರಕ್ಷಿಸಿ ಕಾಪಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಇನ್ನು ಯೋಸೇಫನ ಕುರಿತಾಗಿ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಯೋಸೇಫನ ಜೀವಿತವನ್ನು ಸಹ ಡಿಸ್ಟರ್ಬ್ ಮಾಡಿ ಡೆಸ್ಟ್ರಾಯ್ ಮಾಡಲಿಕ್ಕೆ ನೋಡಿದ. ಅಂದರೆ ಯೋಸೇಫನ ಜೀವಿತದಲ್ಲಿ ತೊಂದರೆ ಬಂತು, ಕಷ್ಟಗಳು ಬಂತು, ಗಲಿಬಿಲಿ ಬಂತು, ಡಿಸ್ಟರ್ಬೆನ್ಸ್ ಆಯಿತು, ಅನೇಕ ಹೋರಾಟಗಳು ಬಂದವು. ಬೇರೆಯವರಿಂದಲ್ಲ, ಸ್ವಂತದವರಿಂದ, ಮನೆಯಲ್ಲಿರುವವರಿಂದನೇ, ರಕ್ತ ಸಂಬಂಧಿಗಳಿಂದ, ಒಡ ಹುಟ್ಟಿದವರಿಂದನೇ ಅವನಿಗೆ ಡಿಸ್ಟರ್ಬ್ ಆಯಿತು ಲೈಫು. ಒಡ ಹುಟ್ಟಿದವರಿಂದನೇ, ಹತ್ತಿರದವರಿಂದನೇ, ಮನೆಯಲ್ಲಿ ಇರುವವರಿಂದನೇ, ಸುತ್ತಮುತ್ತ ಇರುವಂಥ ಜನರಿಂದನೇ ಆತನಿಗೆ ಡಿಸ್ಟರ್ಬ್ ಆಯಿತು, ಕಷ್ಟ ಆಯಿತು, ತೊಂದರೆ ಉಂಟಾಯಿತು. ಅವನು ಅಂದ್ಕೊಂಡ ಹೀಗೆ ಆದ ನನ್ನ ಲೈಫು ಮುಳುಗಿ ಹೋದಂಗೆ, ಡೆಸ್ಟ್ರಾಯ್ ಆದಂಗೆ ಅಂತೇಳಿ ಅಂದ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಆದರೆ ನನ್ನ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಅವನ ಲೈಫಲ್ಲಿ ಎಷ್ಟೇ ಡಿಸ್ಟರ್ಬೆನ್ಸ್ ಆದರೂ ಕೂಡ ಅವನ ಜೀವಿತವನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ದೇವರ ಅವಕಾಶವನ್ನು ಕೊಡದೆ ಆ ಎಲ್ಲ ಡಿಸ್ಟರ್ಬೆನ್ಸ್ಗಳಿಂದ ದೇವರು ಹೊರಗಡೆ ತಂದು ದೇವರು ಯೋಸೇಫನನ್ನು ಉನ್ನತವಾದ ಸ್ಥಾನದಲ್ಲಿ ಇಟ್ಟು ದೇವರ ಆಶೀರ್ವಾದ ಮಾಡಿದ್ದಾರೆ. ಇನ್ನು ನಾವು ಬೈಬಲಲ್ಲಿ ನೋಡುವಾಗ ರಕ್ತ ಕುಸುಮ ರೋಗಿ ಆಕೆ 12 ವರ್ಷಗಳಿಂದ ಅನಾರೋಗ್ಯದಲ್ಲಿದ್ದಾಳೆ. 12 ವರ್ಷಗಳು ಆಕೆ ರಕ್ತಸ್ರಾವದಲ್ಲಿ ಬ್ಲೀಡಿಂಗ್, ರಕ್ತಸ್ರಾವದಲ್ಲಿ ಜೀವಿಸ್ತಾ ಇದ್ದಾಳೆ. ಸೈತಾನನ ಅಂದ್ಕೊಂಡಿದ್ದಾನೆ ಈಕೆ ಇದೇ ರೀತಿಯಾಗಿ ಅನಾರೋಗ್ಯದಲ್ಲಿ ರಕ್ತಸ್ರಾವ ಆಗಿ 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 ಒಂದಿನ ಕಣ್ಮುಚ್ಚಿಬಿಡ್ತಾಳೆ, ಈಕೆ ಜೀವನ, ಈಕೆ ಆತ್ಮ ಡೆಸ್ಟ್ರಾಯ್ ಆಗುತ್ತೆ ಅಂತ ಅಂದ್ಕೊಂಡು ಆಕೆನೇನು ಮಾಡಿದವನು ಅನಾರೋಗ್ಯ ಅನ್ನುವಂಥ ಒಂದು ಗಲಿಬಿಲಿ ಡಿಸ್ಟರ್ಬೆನ್ಸ್ ಮಾಡ್ದ. ನೋಡ್ರಿ, ಈಗ ಏನಾದರೂ ಒಂದು ಆಕ್ಸಿಡೆಂಟ್ ಆತ ಅಂದ್ಕೊಳ್ರಿ, ಆಕ್ಸಿಡೆಂಟ್ ಆಗುವಂಥ ಸಮಯದಲ್ಲಿ ಅಲ್ಲೆಲ್ಲ ರಕ್ತ ಹೋದರೆ ಹಾಸ್ಪಿಟ್ಲಿಗೆ ಪೇಷಂಟನ್ನು ಕರ್ಕೊಂಡು ಹೋದರೆ ಡಾಕ್ಟ್ರ್ ಹೇಳ್ತಾರೆ ರಕ್ತ ಇಲ್ಲ, ತುಂಬ ಹೋಗಿದೆ, ಆಪ್ರೇಷನ್ ಮಾಡಬೇಕು, ಆಪ್ರೇಷನ್ ಮಾಡ್ಕೊಂಡ್ರೆ ಬ್ಲಡ್ನ ಇಷ್ಟು ಬಾಟ್ಲು ಹಾಕಬೇಕು ಅಂತ ಹೇಳ್ತಾರೆ. ಅಂದರೆ ರಕ್ತ ಇಲ್ಲ ಅಂತೇಳಿ. ಒಂದಿನ ಆಕ್ಸಿಡೆಂಟ್ ಆಗಿ ರಕ್ತ ಎಲ್ಲ ಹೋಗುವಾಗ ಇನ್ನು ಸಾಮಾನ್ಯವಾಗಿ ನೀವು ತಲೆ ಸುತ್ತು ಬರ್ತಾ ಇರುತ್ತೆ, ಅಥವಾ ಕೈ ಕಾಲು ಸುಸ್ತಾಗ್ತಾ ಇರುತ್ತೆ, ನಿಶಕ್ತಿ ಆದಂಗೆ ಆಗ್ತಾ ಇದೆ, ಕಣ್ಣು ಮಂಜು ಬರ್ತಾ ಇದೆ ಅಂತೇಳಿ ನೀವು ಡಾಕ್ಟ್ರ್ ಹತ್ರ ಹೋಗುವಾಗ ಡಾಕ್ಟ್ರ್ ಚೆಕ್ ಮಾಡಿ ಹೇಳ್ತಾರೆ ರಕ್ತ ನಿಮಗೆ ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಮತ್ತೆ ಚೆನ್ನಾಗಿ ಊಟ ಮಾಡಿ ಕೆಲಸ ಮಾಡಿ ಎಲ್ಲ ಆರೋಗ್ಯವಾಗಿದ್ದೇ ಹೇಳ್ತಾ ಇರ್ತಾರೆ ರಕ್ತ ಕಡಿಮೆ ಇದೆ ಅಂತ. ಆದರೆ ಇಲ್ಲಿ ನಾವು ನೋಡುವಾಗ ಸೈತಾನನ ರಕ್ತ ಕುಸುಮ ರೋಗಿ ಮೇಲೆ ಯಾವ ರೀತಿಯಾಗಿ ಒಂದು ಉದ್ದೇಶ, ಒಂದು ಟಾರ್ಗೆಟ್ ಮಾಡಿದಾನಂದರೆ 12 ವರ್ಷ ಯೋಚನೆ ಮಾಡಿರಿ, 12 ವರ್ಷ ಪ್ರತಿದಿನ ಕೂಡ ಆ ರೀತಿಯಾಗಿ ರಕ್ತಸ್ರಾವ ಆಗ್ತಿದ್ರೆ ಆಕೆ ದೇಹದಲ್ಲಿ ಯಾವ ರೀತಿಯಾಗಿ ಆಕೆ ರಕ್ತ ಇರುತ್ತೆ, ಆಕೆಗೆ ಹೇಗೆ ಶಕ್ತಿ ಇರುತ್ತೆ, ಹೇಗೆ ಓಡಾಡಲಿಕ್ಕೆ ಆಗುತ್ತೆ, ಹೇಗೆ ಕೆಲಸ ಮಾಡಲಿಕ್ಕೆ ಆಗುತ್ತೆ, ಆ ರೀತಿಯಾಗಿ ಅವ್ನು ಟಾರ್ಗೆಟ್ ಮಾಡಿ ಡಿಸ್ಟರ್ಬ್ ಮಾಡಿ ಡೆಸ್ಟ್ರಾಯ್ ಮಾಡಲಿಕ್ಕೆ ನೋಡ್ದ. ಆದರೆ ಆಕೆ ಯೇಸುವಿನ ಬಳಿಗೆ ಬಂದಿದ್ದಾಳೆ. ರಕ್ತ ಕುಸುಮ ರೋಗಿ ಯೇಸುವಿನ ಬಳಿಗೆ ಬಂದಿದ್ದಾಳೆ, ದೇವರ ಬಳಿಗೆ ಬಂದಿದ್ದಾಳೆ, ದೇವರ ಬಳಿಗೆ ಬಂದು ಪ್ರಾರ್ಥಿಸಿದ್ದಾಳೆ. ಅಂದರೆ ನಾನು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು ಸ್ವಸ್ಥವಾಗುತ್ತೇನೆ ಅಂತೇಳಿ ನಂಬಿಕೆಯಿಂದ ಯೇಸುವಿನ ಒಂದು ಉಡುಪನ್ನು ಮುಟ್ಟುವಾಗ ದೇವರಿಂದ ಸ್ವಸ್ಥತ ಶಕ್ತಿ ಈಗೋ ಆ ರಕ್ತ ಕುಸುಮ ರೋಗಿಯ ಮೇಲೆ ಬಂದಿದೆ. ಅದೇ ಸಮಯದಲ್ಲಿ ದೇವರ ಶಕ್ತಿ ಬರುವಾಗ ನನ್ನ ದೇವರು ಆಕೆಯ ಅನಾರೋಗ್ಯಕ್ಕೆ ಕಾರಣವಾದಂಥ ಒಂದು ಡಿಸ್ಟರ್ಬೆನ್ಸ್ನಿಂದ ದೇವರು ಸ್ವಸ್ಥ ಮಾಡಿ ಗುಣಪಡಿಸಿ ಆಕೆಯನ್ನು ಡೆಸ್ಟ್ರಾಯ್ ಆಗದಂತೆ, ಪ್ರಾಣ ಹೋಗದಂತೆ, ಜೀವ ಹೋಗದಂತೆ ದೇವರು ಆಕೆಯನ್ನು ರಕ್ಷಿಸಿ ಕಾಪಾಡಿದ್ದಾರೆ. ದೇವರ ಆಕೆಯನ್ನು ರಕ್ಷಿಸಿ ಕಾಪಾಡಿದ್ದಾರೆ. ದೇವರ ಆಕೆಯನ್ನು ಸ್ವಸ್ಥ ಮಾಡಿ ಕಾಪಾಡಿದ್ದಾರೆ. ದೇವರ ಆಕೆಯನ್ನು ಗುಣಪಡಿಸಿ ಕಾಪಾಡಿದ್ದಾರೆ. ಈ ಸಮಯದಲ್ಲಿ ನಿನ್ನ ಕರಗಳು ತಟ್ಟುವಾಗ ಅದೇ ಸ್ವಸ್ಥತ ಶಕ್ತಿ ನಿನ್ನ ಮೇಲೆ ಬರ್ತಾ ಇದೆ. ಈ ಸಮಯದಲ್ಲಿ ನಿನ್ನ ಕರಗಳು ತಟ್ಟುವಾಗ ಅದೇ ಒಂದು ಸ್ವಸ್ಥತ ಶಕ್ತಿ ನಿನ್ನ ಮೇಲೆ ಬರ್ತಾ ಇದೆ. ಅದೇ ಒಂದು ಗುಣಪಡಿಸುವ ಶಕ್ತಿ ನಿನ್ನ ಮೇಲೆ ಬರ್ತಾ ಇದೆ. ನಿನ್ನ ಕರಗಳು ತಟ್ಟುತ್ತಾ ದೇವರಿಗೆ ನೀನು ಸ್ತೋತ್ರ ಮಾಡುವಾಗ, ನಿನ್ನ ಕರಗಳು ತಟ್ಟುತ್ತಾ ದೇವರ ವಾಕ್ಯವನ್ನು ರಿಸೀವ್ ಮಾಡುವಾಗ ಪರಿಶುದ್ಧಾತ್ಮ ದೇವರು ಅದೇ ಸ್ವಸ್ಥತ ಶಕ್ತಿಯನ್ನು ನಿನ್ನ ಮೇಲೆ ಕಳಿಸುವವರಾಗಿದ್ದಾರೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಇಷ್ಟು ಚೆನ್ನಾಗಿ ನೆನಪಿಟ್ಕೊಳ್ರಿ. ನಾನು ಹೆಚ್ಚು ಹೇಳಲ್ಲ, ಒಂದೇ ಒಂದು ಲೈನ್ ಹೇಳ್ತೀನಿ. ಸೈತಾನ ನಿಮ್ಮ ಜೀವಿತವನ್ನು ಡಿಸ್ಟರ್ಬ್ ಮಾಡ್ಬೋದು, ಡೆಸ್ಟ್ರಾಯ್ ಮಾಡಲಿಕ್ಕೆ ಆಗಲ್ಲ. ಹೇಳ್ರಿ, ಕೈ ಎತ್ತಿ ಹೇಳ್ರಿ, ಹೇಳ್ರಿ, ಸೈತಾನನೇ ನೀನು ನಮ್ಮ ಲೈಫ್ನ ಡಿಸ್ಟರ್ಬ್ ಮಾಡ್ಬೋದು, ಆದರೆ ನನ್ನ ದೇವರು ಆ ಡಿಸ್ಟರ್ಬೆನ್ಸಿಂದ ಹೊರಗಡೆ ತಂದು, ಆ ಗಲಿಬಿಲಿಯಿಂದ ಹೊರಗಡೆ ತಂದು, ಆ ಒಂದು ತೊಂದರೆಯಿಂದ ಹೊರಗಡೆ ತಂದು ನನ್ನ ಲೈಫು, ನನ್ನ ಕುಟುಂಬ,
ನನ್ನ ಫ್ಯಾಮಿಲಿ, ನಮ್ಮ ಒಂದು ಬಿಸ್ನೆಸ್ಸು, ನಮ್ಮ ದುಡಿಮೆ, ನಮ್ಮ ಕೆಲಸಗಳು ಡೆಸ್ಟ್ರಾಯ್ ಆಗದಂತೆ ನನ್ನ ದೇವರು ರಕ್ಷಿಸಿ ಕಾಪಾಡುತ್ತಾನೆ.